ಮುಗಿಯುತ್ತೆ ಅವಾಗ ಖಾಲಿ ಮಾಡಿಸ್ತಾರೆ. ಯಡಿಯೂರಪ್ಪನವರು ತೆಗೆದ್ರಲ್ಲ ಹೆಂಗೆ ಇವರು ಬಿ ಜೆ ಪಿಯವರು ರಾಷ್ಟ್ರೀಯ ಪಕ್ಷ. ಯಡಿಯೂರಪ್ಪನವರು ಈ ಪಕ್ಷನ ಕಟ್ಟಿದವರು, ಈ ಪಕ್ಷ ಅಧಿಕಾರಕ್ಕೆ ತಂದವರು ಬಿ ಜೆ ಪಿನ. ಸೊ ಕುಮಾರಸ್ವಾಮಿನ ಎಳೆದಿ ಹೊರಗಡೆಗೆ ಹಾಕಿ ಹಿಂಗೆ ಬರೀ ಎಲ್ಲ ಇಳಿಸ್ಲಿಲ್ಲ. ಅವರಲ್ಲಿ ವೆಸ್ಟ್ ಎಂಡಲ್ಲಿ ಕೂತಿದ್ರು, ಇಲ್ಲಿ ರಾಜೀನಾಮೆ ಕೇಳ್ತಿದ್ರು, ನನಗೆ ಗೊತ್ತಿಲ್ಲ. ಆಮೇಲೆ ರಾಜ್ಯಪಾಲರು ಕೊಟ್ಟರು ಅಂತ ಕಾಣುತ್ತೆ, ಸತ್ಯ ಅಲ್ಲ? ನೀವು ಐ ವಿಟ್ನೆಸ್ ನನಗೆ ಗೊತ್ತಿಲ್ಲ, ನಾನು ಹೊರಗಡೆ ಸೋತಿದ್ದೆ, ನಾನು ಇರಲಿಲ್ಲ ಅವಾಗ. ವೆಸ್ಟ್ ಎಂಡಲ್ಲಿ ಇದ್ರು, ನನಗೆ ಕೇಳ್ದಂಗೆ ಅದು ಸರಿಯೋ ತಪ್ಪು ನನಗೂ ಕನ್ಫ್ಯೂಷನ್ ಇದೆ, ಅದಕ್ಕೆ ನಿಮ್ಗೆ ಕೇಳಿದೆ. ಯಡಿಯೂರಪ್ಪನವ್ರ ಬಾಟ್ನ ದೊಡ್ಡದಾಗಿ ಅವಾಗ ಇವರು ರಾಜೀನಾಮೆ ಕೊಟ್ಟರು ಅಂತ. ನೋಡ್ರಿ, ಎಲ್ಲ ಪಕ್ಷಗಳು ಅವ್ರು ಏನು ಹೇಳಿದ್ರು ಸಿದ್ದರಾಮಯ್ಯವರು, ಪದೇ ಪದೇ ನೀವು ಕೇಳಬಾರ್ದು. ಮೀಡಿಯಾ ಒಂದ್ಸಲಿ ಮುಗಿದೋಯ್ತು. ಹೈಕಮಾಂಡ್ ಅಂಗಳದಲ್ಲಿದೆ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ಮುಗಿದೋಯ್ತು. ದಿವಸ ಬೆಳಗ್ಗೆ ಎದ್ದು ಲೋಗ ಹಿಡ್ಕೊಂಡು ನೀವು ಮುಖ್ಯಮಂತ್ರಿ, ನೀವು ಇದವ ಅದು ಅಂತ ಯಾರು ಹೇಳ್ತಾರ್ರಿ? ಮೋದಿ ಅವ್ರ ಹತ್ರ ನೀವು ಕೇಳ್ತೀರ ಲೋಗ ಹಿಡ್ಕೊಂಡು? ದಿನಕ್ಕೊಬ್ಬರು ಮಿನಿಸ್ಟರ್ ಮಾತಾಡ್ತಾರೆ, ದಿನಕ್ಕೊಬ್ರು MLA ಮಾತಾಡ್ತಾರೆ, ಏನೋ ಒಂದು ಮಾತಾಡ್ತಾರೆ. ಸಹಜ ಅಲ್ವಾ, ಕೇಳಲೇಬೇಕಲ್ಲ. ಅದೇನಾಗಿದೆ ಬ್ರದರ್, ತಪ್ಪು ತಿಳ್ಕೊಬೇಡಿ. ನಮ್ಮ ತಪ್ಪು ನಿಮ್ಮ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಸಮಸ್ಯೆನ ಅಥವಾ ಇನ್ನೊಂದ್ರ ಬಗ್ಗೆ, ಇಲಾಖೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಯೋಜನೆಗಳ ಬಗ್ಗೆ ಮಾತನಾಡಿದ್ರೆ ಅದಕ್ಕೊಂದು ಅರ್ಥ. ಪೊಲಿಟಿಕಲಿ ಒಂದು ವಿಚಾರ ಚರ್ಚೆ ಮಾಡಬೇಕು, ಒಂದು ಹಂತಕ್ಕೆ ಓಕೆ, ಅದನ್ನು ಮೀರಿ ಹೋಗೋದು. ಸೊ ಏನಾಗುತ್ತೆ, ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು ವರ್ಷ ಅಂತ ಯಾರು ಹೇಳಿದ್ದಾರೆ? ಅವರು ಹೈಕಮಾಂಡ್ ಫೈನಲಿ ತೀರ್ಮಾನ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನಾದ್ರು ಹೇಳಿದೆಯಾ? ಯಾವ್ದಾರ ಟಿ ವಿನಲ್ಲಿ ಅಥವಾ ರಾಹುಲ್ ಗಾಂಧಿಯವರು ಅಥವಾ ಖರ್ಗೆ ಅವರು ಪ್ರೆಸ್ ನೋಟೋ ಇಶ್ಯೂ ಮಾಡಿದ್ದಾರೆ. ಅದಕ್ಕೆ ಅವ್ರು ತೀರ್ಮಾನ ಅಂತ ಅಂದರೆ ಯಾವಾಗ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಅಷ್ಟೇ. ನಮ್ಮದು ಒಂದು, ಈಗ ಬಿ ಜೆ ಪಿ ಹಿಂಗೆ ಹೈಕಮಾಂಡ್ ಇದೆಯೋ, ನಮ್ಮ ಪಕ್ಷಕ್ಕೂ ಒಂದು ಹೈಕಮಾಂಡ್ ಇದೆ. ಈ ಜನತಾದಳಕ್ಕೂ ಒಂದು ಹೈಕಮಾಂಡ್ ಇದೆ ಅಂತಾರೆ ದೇವೇಗೌಡರು, ನನಗೆ ಗೊತ್ತಿಲ್ಲ ನನಗೆ ಅದನ್ನು. ಹಾಗೆ ನಮ್ಮ ಪಕ್ಷಕ್ಕೆ ಅಥವಾ ಬಿ ಜೆ ಪಿಗೆ ಸ್ಪಷ್ಟವಾದಂಥ ಕೇಂದ್ರದ ನ್ಯಾಷನಲ್ ಪಾರ್ಟಿ ಅದರಿಂದ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಪದೇ ಪದೇ ಹೇಳಿದ್ರೆ ನನ್ನ ಅನಿಸಿಕೆ ಆ ವಿಚಾರ ಅಪ್ರಸ್ತುತ, ಚರ್ಚೆ ಮಾಡೋದೇ ಅಲ್ಲ. ಅದನ್ನು ಹೈಕಮಾಂಡು ಸಿದ್ದರಾಮಯ್ಯನವರು DK ಅವ್ರ ಮಧ್ಯೆ ಇರ್ತಕ್ಕಂಥದ್ದು, ಅದೇನು ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊತಾರೆ. ಬಿಜೆಪಿ JDS ಸರ್ ಇಷ್ಟು ದಿನ ಮೈತ್ರಿ ಇದೆ, ಅದನ್ನ ಪಾರ್ಟಿನ ಮರ್ಜ್ ಮಾಡಬಹುದು ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇದೆ. ಮೊನ್ನೆ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಮರ್ಜ್ ಆಗುತ್ತೆ, JDS ಮರ್ಜ್ ಆಗುತ್ತೆ ಅಂತ. ಅದರ ನೇರ ಪರಿಣಾಮ ಹಳೆ ಮೈಸೂರಲ್ಲಿ ಹಿಂಗಾಗುತ್ತೆ ಸರ್, ಹಿಂಗೆ ಮಾಡ್ತಾರೆ ಪರಿಣಾಮ. ಆಮೇಲೆ ಯೋಚನೆ ಮಾಡೋಣ, ಅವರು ಈಗ ಈ ಅವರ ಅನುಕೂಲಕ್ಕೆ ತಕ್ಕಂತೆ ತಾನೇ BJP ಜೊತೆ ಅಲಯನ್ಸ್ ಆಗಿರುತ್ತೆ. ನೋಡಿ, ಹಿಂದೆ ಅವಕಾಶ ಸಿಕ್ತಾಗ ಕಾಂಗ್ರೆಸ್ ಜೊತೆಲೂ ಅಧಿಕಾರ ಮಾಡಿದ್ದಾರೆ, ಅವಕಾಶ ಸಿಕ್ತಾಗ BJP ಜೊತೆಲೂ ಅಧಿಕಾರ ಮಾಡಿದ್ದಾರೆ JDSನವರು. ಯಾವಾಗ ಇವರು ದೇಶದ ಲೆವೆಲಲ್ಲಿ ಪ್ರೈಮ್ ಮಿನಿಸ್ಟ್ರು ಮಾಡಿದಂಥ ಪಕ್ಷನೇ ಭಾಳ ಕೆಟ್ಟದಾಗಿ ಮಾತಾಡೋಕೆ ನಿಂತ್ಕೊಂಡ್ರು, ಯಾವಾಗ ಧರ್ಮ್ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಆ ಟೈಮ್ನಲ್ಲಿ ಅಲಯನ್ಸ್ ಆಗಿತ್ತು, ಮತ್ತು ಯಡಿಯೂರಪ್ಪ ಜೊತೆ ಒಂದ್ಸಲ ಅಲಯನ್ಸ್, ಮತ್ತು ಈಗ ಮೊನ್ನೆ ಕುಮಾರಸ್ವಾಮಿ ಅವರಿಗೆ ನೀವೇ ಬಂದು ಕೊಟ್ರಿ, ನಾವೇನು ಕೇಳಿದ್ವಾ, ಮನೆ ಬಾಗಿಲಿಗೆ ಬಂದಿದ್ವಿ, ಈ ಥರದ್ದೆಲ್ಲ. ಅವತ್ತು ಇವ್ರೇನಂತಿದ್ರು, ಇದು ಕಮ್ಯುನಲ್ ಪಾರ್ಟಿ ಅಂತಿದ್ರು ದೇವೇಗೌಡರು ಅಲ್ವಾ? BJPನ ಭಾಳ ಕೆಟ್ಟದಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು, ನಾವು ಸೆಕ್ಯುಲರ್ ಅಂತ ಹೇಳ್ತೀವಿ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಅದೇ ಇದ್ದೀವಿ, ಕಮ್ಯುನಲ್ ಪಾರ್ಟಿ ಅದು ಅಂತ. ಅವತ್ತು ದೇವೇಗೌಡರು ಯಾವ ಥರ ಕಮ್ಯುನಲ್ ಪಾರ್ಟಿ ಅಂತೇಳಿ ದೂರ ಇದ್ರು, ಅವಾಗ ನಾವು ಸೆಕ್ಯುಲರ್ ಅಂತೇಳಿ ಇವರನ್ನು ನಮ್ಮ ಕೈಯಲ್ಲಿ ಇದ್ದಾಗ BJPಯವ್ರು ಆಡಳಿತ ಮಾಡೋದು ಬೇಡ ಅಂತ JDS ಕೊಟ್ಟರು. ಅದನ್ನೇ ಅಪರಾಧ ಅಂತೇಳಿ ಇವ್ರ ನಡವಳಿಕೆಯಿಂದ ಸೊ ಶಾಸಕರು ಹೊರಗಡೆ ಬಂದು BJP ಜೊತೆ ಹೋಗಿ ಸರ್ಕಾರ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಗಲಿಕ್ಕೆ ಕಾರಣಕರ್ತರೆ ಕುಮಾರಸ್ವಾಮಿಯವರು. ಅದಾದಾಗ ಬಹುಶಃ ಸಹಜವಾಗಿ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಆದ್ದರಿಂದ ಬಹುಶಃ